ಅದು ಯಾಕಂದರೆ ಅದೊಂದು ಬಂಡವಾಳ ಮತ್ತು ರಾಜಕೀಯ ಬಲವನ್ನು ತಂದುಕೊಡಿದ್ರೆ ಯಾವುದೋ ಒಂದು ಸಂಸ್ಕೃತಿನ ಅದನ್ನೇ ಸಂಸ್ಕೃತಿ ಅಂತಿದ್ದಾರೆ. ಅದು ಬಹಳ ಹುಸಿಯಾಗಿರುತ್ತೆ. ಹಾಗೆ ಯಾವ ದೇಶದಲ್ಲೂ ಯಾರಿಗೂ ಒಂದು ಸಂಸ್ಕೃತಿ ಇಲ್ಲ. ಯಾವುದನ್ನು OBC ಜಾತಿಗಳಂತ ಕರಿತೀವೋ, ನಾನ್ ಬ್ರಾಹ್ಮಣ ಜಾತಿಗಳಂತ ಕರಿತೀವೋ, ಅವು ನೀಟಾಗಿ ವೇದಿಕ ಬ್ರಾಹ್ಮಣಿಕಲ್ ವ್ಯಾಲ್ಯೂಸ್ ಜೊತೆ ಅಲೈನ್ ಆಗೋಗ್ಬಿಟ್ಟಿದೆ. ಸಾಂಸ್ಕೃತಿಕ ಭಯೋತ್ಪಾದಕ್ಕೆ ಒಳಗಾಗಿ ಅವರು ಯಾವಾಗಲೂ ತಮ್ಮನ್ನು ಯಾರು ಅಪಹರಣ ಮಾಡಿದ್ರೆ ಅವ್ರ ಮಾತನ್ನೇ ಕೇಳ್ತಾ ಇದ್ದಾರೆ. ಟೆಲಿಮೀಡಿಯಾ ಈ ಅಪವಿತ್ರ ಮೈತ್ರಿ ಎಷ್ಟು ಬಲವಾಗಿ ಹಿಡಿದಿದೆ ಅಂದರೆ ಅದು ಬೇರೆಯವ್ರಿಗೆ ಒಂದು ಕಲ್ಚರಲ್ ಸ್ಪೇಸನ್ನು ಕೊಡೋದಿಲ್ಲ. ಇಲ್ಲಿವರೆಗೆ ಯಾರು ಈ ಸ್ಕ್ರಿಪ್ಟ್ಸನ್ನು ಬರೆದಿದ್ದಾರೆ, ಸ್ಕ್ರಿಪ್ಟ್ಸ್ ಬರೆಯುವಾಗ ಅವರು ಫೇಸ್ ಮಾಡ್ತಿದ್ದ ಒತ್ತಡ ಏನು, ಅವರ ಜೀವನ ಅನುಭವಗಳೇನು, ಇವರ ಜೀವನ ಅನುಭವಗಳೇನು, ಇವುಗಳನ್ನೆಲ್ಲ ನೀವು ಪುಟ್ಟಣ್ಣ ಕಣಗಾಲ್ ಸಿದ್ಧಲಿಂಗ ಅನ್ನೋರ ಅವರ 2 ಫಿಲ್ಮ್ಗಳನ್ನು ನೋಡಿಬಿಟ್ರೆ ನಿಮಗೆ ಒಂದು ದೊಡ್ಡ ವ್ಯತ್ಯಾಸನೇ ಕಾಣ್ತದೆ. ಆದರೆ ಜಾತಿಗೆ ಇನ್ನೊಂದು ಮುಖ್ಯವಾದ ಆಯಾಮ ಏನಿದೆ ಅಂದರೆ ಜಾತಿ ಒಂದು ಬಂಡವಾಳನೂ ಆಗಿರುತ್ತೆ. ಕ್ಯಾಸ್ಟ್ ಈಸ್ ಆಲ್ಸೋ ಎ ಕ್ಯಾಪಿಟಲ್. ಸರ್ ಆವಾಗಲೇ ಒಂದು ಮಾತು ಹೇಳಿದ್ರಿ, ಒಬ್ರು ಖ್ಯಾತ ವಿಮರ್ಶಕರೊಬ್ಬರು ಇದು ಸೂ ಫ್ರಮ್ ಸೋ ಸಿನಿಮಾ ನೋಡಿದಾಗ ಅದು ಆ ಕುಡಿಯೋದು, ಅದರಲ್ಲಿ ಬರುವಂಥ ಕೆಲವು ಹಾಸ್ಯಗಳು ಇದೆಲ್ಲ ತುಂಬ ಅಸಹ್ಯವಾಗಿ ಅವ್ರಿಗೆ ಅನಿಸ್ತು ಅಂತ ಹೇಳಿ. ಸೊ ಆ ಒಂದು ದಿಕ್ಕಿನಲ್ಲೇ ನಾವು ಯೋಚನೆ ಮಾಡೋದಾದ್ರೆ ಇತ್ತೀಚೆಗೆ ಬಂದಂತಹ ಭೀಮಾ ಸಿನಿಮಾ ಇರ್ಬೋದು, ನೀವು ಹೇಳಿದ್ರಿ ಸ್ಲಮ್ ಅಂದ್ರೆ ನೀವು ಪಾಪ್ಯುಲರ್ ಕಲ್ಚರ್ ಬಗ್ಗೆ ಹೇಳ್ತಾ ಇರ್ತೀರಿ ಯಾವಾಗಲೂ. ಸ್ಲಮ್ ಬಾಲ ಆಗಿರ್ಬೋದು, ಅಥವಾ ದುನಿಯಾ ವಿಜಯ್ ಅವ್ರದ್ದೇ ನಿರ್ದೇಶನದ ಸಲಾಗ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಇದರಲ್ಲಿ ಅವರು ಒಂದ್ ರೀತಿ ಹೊಸ ಒಂದು ಕಲ್ಚರ್ ಅನ್ನ ನಾವು ಅವ್ರ ಸ್ಲಮ್ ಅಂತ ಏನ್ ಹೇಳ್ತಾರೋ ಅಲ್ಲಿ ಬರುವಂತಹ ಅನೇಕ ಕಲ್ಚರ್ಗಳನ್ನ ಪ್ರಧಾನ ಪಾತ್ರವಾಗಿ ತೋರಿಸಿದ್ದಾರೆ. ಸೊ ಆ ಕಲ್ಚರ್ಗಳು ಯಾಕೆ ಈ ಸಮಾಜದಲ್ಲಿ ಮುಂದಿನ ಸಿನಿಮಾದಲ್ಲಿ, ಮುಂಚಿನ ಸಿನಿಮಾಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಸ್ಲಮ್ ಅನ್ನೋದು ಆಮೇಲೆ ಅಥವಾ ವೇಷವಾಟಿಕೆ ಅನ್ನೋದನ್ನ ಒಂದ್ ರೀತಿ ಅದು ತೋರಿಸಿದ್ರೆ ಅಸಹ್ಯ ಅನ್ನೋ ರೀತಿಯಲ್ಲಿ ಬಂದು ತೋರಿಸಿ ಹೋಗೋ ತರ ನೋಡೋರು ಕೂಡ ಅದನ್ನ ಅಸಹ್ಯದ ರೂಪದಲ್ಲಿ ನೋಡ್ತಾ ಇದ್ರು. ಆದ್ರೆ ಇವರು ವಿಭಿನ್ನವಾಗಿ ಆ ಸಿನಿಮಾದಲ್ಲಿ ಅದನ್ನೇ ಪ್ರಧಾನ ಪಾತ್ರವಾಗಿ ಅವರು ಕೂಡ ಮನುಷ್ಯರು ಅವ್ರದ್ದು ವಿಚಾರವನ್ನ ಇದ್ರ ವೇದಿಕೆಗೆ ತಂದು ಅದನ್ನ ಇಂಟರ್ಪ್ರೇಟ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನ್ ಸರ್, ಇದು ಸಮಾಜದ ಮೇಲೆ ಹೇಗೆ ಪರಿಣಾಮ, ಇದನ್ನ ಪಾಸಿಟಿವ್ ಆಗಿ ತಗೊಳ್ತಾರ ಅಥವಾ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಡಿಫೈನ್ ಮಾಡೋದು ಇದನ್ನ? ಸರ್, ಈಗ ಸಂಸ್ಕೃತಿ ಅನ್ನೋದನ್ನ ಒಂದು ತುಂಬ ಸೀಮಿತ ಅರ್ಥದಲ್ಲಿ ಗ್ರಹಿಸಿದ್ದಾರೆ. ಅಂದರೆ ಉದಾಹರಣೆಗೆ ಸಂಸ್ಕೃತಿ ಅಂದರೆ ಒಂದಿಲ್ಲ. ಮತ್ತು ನನ್ನ ಯಾರೋ ಒಂದು ನ್ಯಾಷನಲ್ ಲಾ ಸ್ಕೂಲ್ ಸೆಮಿನಾರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಸರ್ ಸಂಸ್ಕೃತಿ ಅಂದರೆ, ನಾನು ಹೇಳಿದೆ ಸಂಸ್ಕೃತಿ ಅಂದರೆ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಆ ರೇಮಂಡ್ ವಿಲಿಯಮ್ಸ್ ಹೇಳೋ ಪ್ರಕಾರ ವಾಟ್ ವಿ ಆರ್ ಇಸ್ ಕಲ್ಚರ್. ಕಲ್ಚರ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ. ಅದಕ್ಕೆ ಉದಾಹರಣೆಗೆ ನಾವು ವಿ ಆರ್ ಸಿಟಿಂಗ್ ಇನ್ ಎ ಸೆಟಪ್, ವಿ ಆರ್ ಟಾಕಿಂಗ್ ಅಬೌಟ್ ಸಿನಿಮಾ ವಿಚ್ ಇಸ್ ಇನ್ವೆಂಟೆಡ್ ಇನ್ ದ ವೆಸ್ಟ್. ನಾವು ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ, ಆ ಕ್ಯಾಮ್ರಾ ವೆಸ್ಟಲ್ಲಿ ಇನ್ವೆಂಟ್ ಆಗುತ್ತೆ, ಆಮೇಲೆ ಭಾರತಕ್ಕೆ ಬರುತ್ತೆ, ಆಮೇಲೆ ಅದು ಇಲ್ಲಿರೋ ಅಂಶಗಳನ್ನು ಒಳಗೊಳ್ಳುತ್ತೆ. ಅಥವಾ ನಾವು ಕಟ್ಟಿರೋ ವಾಚ್ ಯಾವುದು, ಲೈಟ್ ಯಾವುದು, ವಾಟ್ ವಿ ಆರ್ ಈಟಿಂಗ್, ದ ಬೇಬಿ ಡ್ರೆಸ್, ಇಲ್ಲಿ ಯಾವುದು ನಮ್ಮ ಸಂಸ್ಕೃತಿ ಅಥವಾ ಪರ ಸಂಸ್ಕೃತಿ, ಇದರಲ್ಲಿ ನನಗೆ ಒಂದು ಸಿವಿಲೈಸೇಷನಲ್ಲಿ ಪ್ರಾಸೆಸ್ ನಡೀತಿರುತ್ತೆ. ಈ ಸಂಸ್ಕೃತಿ ಅನ್ನೋದೇ ಒಂದು ಅದು ಯಾಕಂದರೆ ಅದೊಂದು ಬಂಡವಾಳ ಮತ್ತು ರಾಜಕೀಯ ಬಲವನ್ನು ತಂದುಕೊಡಿದ್ರೆ ಯಾವುದೋ ಒಂದು ಸಂಸ್ಕೃತಿನ ಅದನ್ನೇ ಸಂಸ್ಕೃತಿ ಅಂತಿದ್ದಾರೆ. ಅದು ಬಹಳ ಹುಸಿಯಾಗಿರುತ್ತೆ. ಹಾಗೆ ಯಾವ ದೇಶದಲ್ಲೂ ಯಾರಿಗೂ ಒಂದು ಸಂಸ್ಕೃತಿ ಇಲ್ಲ. ಈಗ DNA ಅಧ್ಯಯನಗಳು ಅದೇ ಪ್ರೂವ್ ಮಾಡಿದೆಯಲ್ಲ, ಎಲ್ಲಿಂದ ಯಾರ್ಯಾರು ಬಂದ್ವೋ, ಯಾರ್ಯಾರು ಏನೇನು ತಂದರೋ. ನಾವು ಕುಡಿಯೋ ಟೀ ಚೀನಾದಿಂದ ಬರುತ್ತೆ, ಇನ್ನೊಂದು ಕಾಫಿ ಇಥೋಪಿಯಾದಿಂದ ಬಂದಿದೆ, ಆಮೇಲೆ ಗೋಬಿ ಮಂಚೂರಿ ಇನ್ಯಾವುದೋ ಇದರಿಂದ ಬಂದಿರುತ್ತೆ, ಪಾನಿಪುರಿ ಇಲ್ಲಿಂದನೂ ಬಂದಿರುತ್ತೆ, ಹಾಗೆ ಸಿನಿಮಾಕ್ಕೂ ಬಿರಿಯಾನಿ ಮೊಘಲಿಂದ ಬಂದಿರುತ್ತೆ. ಇದು ಈ ಹುಸಿ ಯಾಕಂದರೆ ಇವ್ರಿಗೆ ರಾಜಕೀಯ ಅಧಿಕಾರ ಬೇಕು. ಅದಕ್ಕಾಗಿ ಅವ್ರು ಅಂದ್ಕೊಂಡ್ರೆ ಮೇಲ್ಜಾತಿಗಳು ಅಥವಾ ಅವರು ಅಂದ್ಕೊಂಡಿದ್ದಾರಲ್ಲ ತಾವೇನೋ ಒಂದು ಸಂಸ್ಕೃತಿ ಅಂತ, ಅವ್ರಿಗೂ ಅದು ಅವ್ರಲ್ಲೂ ಇಲ್ಲ. ಅದು ಇಲ್ಲವೇ ಇಲ್ಲ. ಒಂದು ಜೀವನ ವಿಧಾನ ಎಲ್ಲರಲ್ಲೂ ಒಂದಿದೆ. ಅದು ಯಾವುದೋ ಒಂದು ದೇವ್ರನ್ನ ಪೂಜೆ ಮಾಡಿದ ತಕ್ಷಣ ಅದನ್ನೆಲ್ಲ ಹಾಗೆಲ್ಲ ಕರೆಯೋಕ್ಕೆ ಬರೋದಿಲ್ಲ. ಹಾಗೇನೇ ಇವನ್ನ ಈ ಸಬ್ ಕಲ್ಚರ್ಸ್ ಇದೆಯಲ್ಲ, ಪ್ರತಿ ಏರಿಯಾನೂ ಒಂದು ಜಾರ್ಗನ್ ಇರುತ್ತೆ, ಒಂದು ಸ್ಲ್ಯಾಂಗ್ ಇರುತ್ತೆ. ಪ್ರತಿ ಈಗ ಸ್ಲಮ್ ಅಂತ ಕರಿತೀವಲ್ಲ, ನಾನು ಅನೇಕ ಪ್ರಾಂತ ಪ್ರದೇಶಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀನಿ. ಅದೇ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಪ್ರದೇಶಗಳಿಗೆ. ಕೋರಮಂಗಲದಲ್ಲಿರುವಂಥ ಪ್ರದೇಶದ ಸ್ವರೂಪವೇ ಬೇರೆ ಇದೆ. ಶ್ರೀರಾಮ್ಪುರದಲ್ಲಿ ವೆಲ್ಲಿಪುರಮು, ಸ್ವತಂತ್ರ ಪಾಳ್ಯ ಅಲ್ಲಿರೋ ಪ್ರದೇಶವೇ ಬೇರೆ ಇದೆ. ಬಾಬು ಜಗಜೀವನ ನಗರದಲ್ಲಿರುವಂಥ ಪ್ರದೇಶವೇ ಬೇರೆ ಇದೆ. ಹೀಗೆ ನೀವು ಇವರೆಲ್ಲ ಯಾರು ಜನ ಒಂದು ಈ ಬೆಂಗಳೂರು ನಗರವನ್ನು ಕಟ್ಟೋಕ್ಕೆ, ಇಷ್ಟು ಸುಂದರವನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಸಾರಿ ಲಾಲ್ಬಾಗ್ ತೋಟ ಕಟ್ಟಕ್ಕೆ ಬಂದಿದ್ದಾರೆ, ಮತ್ತೊಮ್ಮೆ ವಿಧಾನಸೌಧ ಕಟ್ಟಕ್ಕೆ ಬಂದಿದ್ದಾರೆ, ಮತ್ತೊಮ್ಮೆ KRS ಕಟ್ಟಕ್ಕೆ ಬಂದಿದ್ದಾರೆ, ಮತ್ತೊಮ್ಮೆ ಇನ್ನೇನೋ ರೋಡ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಬಂದಿದ್ದಾರೆ, ಇನ್ನು ಬಿಲ್ಡಿಂಗ್ಸ್ ಕಟ್ಟಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ಕಟ್ಟಕ್ಕೆ ಬಂದಿರೋ ಜನರು ತಮ್ಮ ಬದುಕಿನ ಕ್ರಮವನ್ನು ತಂದಿದ್ದಾರೆ. ಇದು ಏನಾದರೂ ಇವ್ರಿಗೆ ಇದನ್ನು ನೋಡೋರಿಗೆ ಅದು ಪರಿಚಯ, ಈ ಭೀಮನೋ ಸಲಗಾನೋ ಮತ್ತೊಂದೋ ಮಗದೊಂದೋ ಮೂವೀಸು ಅಂತ ಒಂದು ಹೊಸ ಲೋಕವೊಂದನ್ನು, ಒಂದು ಹೊಸ ಅದನ್ನು, ಈ ಪದ ಏನು ಅಷ್ಟೇನು ಸರಿ ಇಲ್ಲ, ನನಗೂ ಇಷ್ಟ ಆಗಲ್ಲ ಬಳಸೋಕ್ಕೆ, ಸಬ್ ಕಲ್ಚರ್ ಅಂತ ಕರಿತೀವಿ. ಓಕೆ.
ಅಂದರೆ ಅಲ್ಲಿಯದೇ ಅದು ಇದು ಈ ಪದ ಅಷ್ಟೊಂದು ಸರಿಯಾದ ಪದ ಅಲ್ಲ, ಅದನ್ನೊಂದನ್ನು ಇಲ್ಲಿ ಈ ಜನ ಹೀಗಿದಾರಪ್ಪ ಅಂತ ಒಂದು ತೋರಿಸ್ತಾ ಇದೆ. ಹೌದು. ಅದನ್ನು ಟೆಕ್ಸ್ಟ್ ಆಗಿ ಕಲ್ಚರಲ್ ಬ್ರಾಡರ್ ಮೀನಿಂಗಲ್ಲಿ ನೋಡಬೇಕು. ಈಗೇನಂದರೆ ಎಲ್ಲ ಕಡೆ ಏಕ ಸಂಸ್ಕೃತಿಯನ್ನೇ ಭಾಳ ಏಕರಾಷ್ಟ್ರ, ಏಕ ಸಂಸ್ಕೃತಿ, ಒಂದೇ ಇದು ಅಂತ ಪ್ರತಿಪಾದಿಸ್ತಿರೋದ್ರಿಂದ ಆ ಪ್ರತಿಪಾದಿಸ್ತಿರೋರ ಬಟ್ಟೆಗಳೇ ಆ ಥರ ಇಲ್ಲ. ದೇ ಆರ್ ಆಲ್ಸೋ ಬಾರೋಡ್ ಫ್ರಮ್ ಅದರ್ ಕಲ್ಚರ್ಸ್. ಯಾರು ಏಕ ಸಂಸ್ಕೃತಿ ಅಂತ ಹೇಳ್ತಿದ್ದಾರೋ ಈ ಪ್ರಪಂಚದಲ್ಲೆಲ್ಲ ಅನ್ಸ್ಟಿಚ್ ಪಂಚನೂ ನಮ್ಮದು ಅಂತ ಹೆಂಗೆ ಹೇಳ್ತೀರಾ? ಇಟ್ ಇಸ್ ಅನ್ಸ್ಟಿಚ್ ಕ್ಲಾತ್. ಸೀರೆ ಮತ್ತು ಇವು ಪಂಚೆ ಇದ್ದಾವಲ್ಲ, ಅವು ಹೊಲಿದೇ ಇರುವ ಬಟ್ಟೆಗಳು. ಅವು ಪ್ರಪಂಚದಲ್ಲಿ ಬಟ್ಟೆ ಕಂಡಿಡಿದಾಗ ಅವು ಎಲ್ಲ ಕಡೆನೂ ಬಂದವು. ಅವಾಗ ಈ ಟೈಲರಿಂಗ್ ಮಿಷಿನ್ ಇರಲಿಲ್ಲ, ಸೂಜಿ ದಾರ ಕಂಡಿಡಿದಿರಲಿಲ್ಲ, ಸೂಜಿ ಕಂಡಿಡಿದಿರಲಿಲ್ಲ, ಹಾಗಾಗಿ ಬಂದಿರಲಿಲ್ಲ. ಪ್ರಪಂಚ ಈ ಜೀಸಸ್ ಕ್ರೈಸ್ಟ್ ಇದು ನೋಡ್ರಿ, ಅಥವಾ ಇಸ್ಲಾಮಿಕ್ ಕಲ್ಚರಲ್ಲಿ ನೋಡ್ರಿ, ಅಥವಾ ಇಂಡಿಯನ್ ಕಲ್ಚರಲ್ಲಿ ನೋಡ್ರಿ, ಎಲ್ಲಿ ನೋಡಿದ್ರೂ ಹೊಲಿದೇ ಇರುವ ಬಟ್ಟೆಗಳೇ ಪ್ರಧಾನವಾಗಿದ್ವು. ಹಾಗಾಗಿ ಪಂಚೆ ನಮ್ಮದು. ಇಟ್ ಲುಕ್ಸ್ ಸೋ ಸಿಲ್ಲಿ ಫಾರ್ ಎ ಸೋಷಿಯಾಲಿಸ್ಟ್ ಅಂದ ಆಂಥ್ರೋಪಾಲಜಿ. ಅದೆಲ್ಲ ಎಷ್ಟು ಸಿಲ್ಲಿಯಾಗಿ ಕಾಣುತ್ತೆ ಅಂದರೆ, ಶರ್ಟ್ ನಮ್ಮದು ಅಂತಾರೆ. ಏನು ಶರ್ಟ್ ನಮ್ಮದು ಅಂದರೆ, ಏನು ಶರ್ಟು ಬುಷ್ ಶರ್ಟ್, ಇದು ಬೈ ಟ್ರೌಸರು ಶರ್ಟ್ ಅನ್ನೋದು ಬಂದಿದ್ದೆ ಬ್ರಿಟಿಷ್ನವ್ರು ಬಂದ ಮೇಲೆ. ಅವಿರಲೇ ಇಲ್ಲ. ಅದು ಈ ಬ್ಲೌಸ್ ಅನ್ನೋದು ಎಲ್ಲಿತ್ತು? ಬ್ಲೌಸ್ ಹಾಕೋದು ಈಗ ಈಗ ನಮ್ಮ ಅಜ್ಜಿ ಅವರೆಲ್ಲ ಬ್ಲೌಸೇ ಹಾಕ್ತಾ ಇರಲಿಲ್ಲ. ಬ್ಲೌಸ್ ಅನ್ನೋದು ಈ ಪದಗಳನ್ನೇ ನೋಡಿ ಹೆಂಗೆ ಬಂದಿದ್ದಾವೆ ಅಂತ. ಹೀಗೆ ಇವೆಲ್ಲ ಬಂದಿದ್ದು ಟೈಲರಿಂಗ್ ಮಿಷಿನ್ ಬರುತ್ತೆ, ಇದು ಬರುತ್ತೆ. ಹಾಗಾಗಿ ನಮ್ಮದು ಹಾಗೆ ಮತ್ತೆ ನಮ್ಮ ಟಾಪಿಕ್ ಬರೋದಾದರೆ ಇವೆಲ್ಲ ಬೇರೆ ಬೇರೆ ಜಗತ್ತನ್ನು ಅನಾವರಣಗೊಳಿಸೋದು ಅಂತ ನೋಡ್ಬೋದು. ಒಂದೊಂದು ಸಿನಿಮಾ ಒಂದೊಂದು ಜಾಗ. ಆದರೆ ಒಂದು ಕಾಮನ್ ಅಂಶ ಇದೆ, ಇಲ್ಲಿ ಎಲ್ರಿಗೂ ಸಿಟಿಸನ್ಶಿಪ್ ನಿರಾಕರಿಸಲಾಗಿದೆ. ಓಕೆ. ಈ ಎಲ್ಲ ಬಡವರಿಗೆ, ವಲಸೆ ಬಂದ ಬಡವರಿಗೆ ಮತ್ತು ಇಲ್ಲಿ ನೆಲೆಸಿರುವಂಥ ಬಡವರಿಗೆ ಪೌರತ್ವವನ್ನು ನಿರಾಕರಿಸಲಾಗಿದೆ. ಈಗ ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಆ ಪೌರತ್ವನ ಹ್ಯಾಂಡಲ್ ಮಾಡೋದು ಯಾರಂದರೆ ಕಾನ್ಸ್ಟಿಟ್ಯೂಷನ್ ಹ್ಯಾಂಡಲ್ ಮಾಡ್ತಾ ಇಲ್ಲ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಓಕೆ. ಅವ್ರಿಗೆ ಸಂಬಂಧ ಇರೋದು ಏನಂದ್ರೆ ಒಂದು ಕ್ರೈಮ್ ಮಾಡಬೇಕು, ಪೊಲೀಸ್ ಸ್ಟೇಷನ್ ಗೌರ್ಮೆಂಟ್. ಉದಾಹರಣೆಗೆ ಇದರಲ್ಲಿ ಅಥವಾ ನೀವು ತಗೊಳ್ಳಿ, ಸಲಗಾ ತಗೊಳ್ಳಿ, ಅಥವಾ ದುನಿಯಾ ತಗೊಳ್ಳಿ, ಯಾವುದೇ ಮೂವಿ ತಗೊಳ್ಳಿ, ಇದರಲ್ಲೂ ಅಷ್ಟೇನೆ ಲ್ಯಾಂಡ್ ಲಾರ್ಡ್ ಬಂತಲ್ಲ ಆ ಸಿನಿಮಾದಲ್ಲಿ ಡೈರೆಕ್ಟ್ ಈಸ್ ಒಂದು ಅಲ್ಲಿ ಸ್ಥಳೀಯ ಗೂಂಡ ಇರ್ತಾನೆ ಅಥವಾ ಭೂಮಾಲೀಕ ಇರ್ತಾನೆ. ಭೂಮಾಲೀಕನೇ ಕಾನ್ಸ್ಟಿಟ್ಯೂಷನ್ ಆಗಿ ಈ ಭೂಮಾಲೀಕ ಅಥವಾ ಭೂಮಾಲೀಕರು ಮತ್ತು ಈ ನಮ್ಮ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಟೆಲಿಮೀಡಿಯಾ ಹಂಗೆ ಅಪವಿತ್ರ ಮೈತ್ರಿ ಇರುತ್ತೆ. ಯಾವಾಗ ಇವ್ರು ಯಾವಾಗಲಾದ್ರೂ ಗ್ರಾಮ ಅಥವಾ ಆ ಪ್ರದೇಶದ ಸರಿಹದ್ದಿನ ಆಚೆಗೆ ಹೋಗೋಕ್ಕೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಏನು ಕರಿತೀವೋ, ಸಂವಿಧಾನಕ್ಕೆ ಇವ್ರಿಗೆ ಪ್ರವೇಶವೇ ಇಲ್ಲ. ಯಾವ ಬಡವರಿಗೆ, ವಲಸಿಗರಿಗೆ ಸಂವಿಧಾನಕ್ಕೆ ಪ್ರವೇಶ ಇಲ್ಲ. ಮತ್ತು ಅವ್ರಿಗೆ ಪೌರತ್ವ ಇಟ್ ಇಸ್ ಎ ಪ್ರಾಸೆಸ್. ಸಿಟಿಸನ್ಶಿಪ್ನ ಇವರು SIR ಕಟ್ ಮಾಡೋದನ್ನು ಮೊದಲೇ ಕಟ್ಟಾಗಿ ಹೋಗಿದೆ. ಸಿಟಿಸನ್ಶಿಪ್ಪೇ ಇಲ್ಲ ನಿಜವಾದ ಅರ್ಥದಲ್ಲಿ. ಓಟ್ ಹಾಕಿಸ್ಕೊಳ್ಳೋದು ಬಿಟ್ಟರೆ ಸಿಟಿಸನ್ಶಿಪ್ಪನ್ನೇ ಕೊಟ್ಟಿಲ್ಲ. ಎಲ್ಲರಿಗೂ ಸಿಟಿಸನ್ಶಿಪ್ ಡಿನೇ ಮಾಡಿದ್ದಾರೆ. ಹೀಗೆ ಈ ಸಿನಿಮಾಗಳನ್ನು ಡಿನೇ ಮಾಡ್ತಿರೋದು ಅಂದರೆ ಪೌರತ್ವವನ್ನು ಡಿನೇ ಮಾಡೋದ ರೀತಿಯೇ. ಅಂದರೆ ಯು ಆರ್ ನಾಟ್ ಓಪನ್ ಟು ದಿ ಪಬ್ಲಿಕ್ ರೆಲ್ಮ್. ಅಂದರೆ ಒಂದು ಸಾರ್ವಜನಿಕ ಚರ್ಚೆಗೆ ಬಿಡದೆ ಇರೋದು. ಅದು ವೆದರ್ ಇಟ್ಸ್ ಬ್ಯಾಡ್ ಆರ್ ಗುಡ್, ಪೀಪಲ್ ವಿಲ್ ಡಿಸೈಡ್, ಬಟ್ ಯು ಡೋಂಟ್ ಡಿಸೈಡ್ ಆ್ಯಂಡ್ ಡೋಂಟ್ ಇಂಪೋಸ್ ಯುವರ್ ಟೇಸ್ಟ್ ಆನ್ ದೆಮ್. ಇವು ಯಾರು ಸೋ ಕಾಲ್ಡ್ ಏನಂತ ವಿಮರ್ಶಕರು ಅಂತ ಕರ್ಕೊಳ್ತಿದ್ದಾರೋ, ಅಥವಾ ನಾದು ಚೆನ್ನಾಗಿಲ್ಲ ಅಂತ ಹೇಳ್ತಾರೋ, ಇದರಲ್ಲಿ ಈ 2 ಥರ ಬುದ್ಧಿಜೀವಿಗಳಿದ್ದಾರೆ. ಒಂದು ಸಾಂಪ್ರದಾಯಿಕ ಬುದ್ಧಿಜೀವಿಗಳು, ಅವ್ರಿಗೇನಂದರೆ ಅವರೇ ಇದನ್ನೆಲ್ಲ ಮಾಡ್ತಾ ಇರೋದು. ಅವ್ರು ಯಾವುದೋ ಅವ್ರ ಸಂಸ್ಕೃತಿನ ಹೀರೋ ಅಂತ ಅವರು ಇದು ಅವರ ಒಂದು ದಬ್ಬಾಳಿಕೆಯನ್ನು ಮತ್ತು ಅವರ ಸಂಸ್ಕೃತಿ ಯಜಮಾನಿಕೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರವಾಗಿ ಇದನ್ನು ಪ್ರವೇಶನೇ ಪಡೆದಂಗೆ ನೋಡ್ಕೊಳ್ತಾರೆ. ಈಗ ನಮಗೆ ಇರೋ ಅಂಥದ್ದು ಅಂದರೆ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್, ನಾಟ್ ಟು ಗ್ಲೋರಿಫೈ ಇಟ್. ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಬರೀಬೇಕು, ಇದೆಲ್ಲವೂ ತುಂಬ ಶ್ರೇಷ್ಠ. ನಾನು ಅದೇನು ಹೇಳ್ತಿಲ್ಲ. ಹೌದು, ನಮಗೆ ಬೇಕಾಗಿರೋದು ಇದನ್ನು ಡಿಸ್ಕಸ್ ಮಾಡೋಕ್ಕೆ ಇವೆಲ್ಲ ಒಂದು ಪುಟ್ಟ ಹೆಜ್ಜೆಗಳು. ಹೌದು, ಭೂಮಿ ಹಕ್ಕನ್ನು ಒಬ್ಬ ಡಿಸ್ಕಸ್ ಮಾಡೋಕ್ಕೆ ಬರ್ತಿದ್ದಾರೆ, ಇನ್ನೊಂದು ಪೊಲೀಸ್ ಗೌರವ ಪ್ರಶ್ನೆ ಮಾಡೋಕ್ಕೆ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಟ್ರಾಫಿಕಿಂಗ್ ಪ್ರಶ್ನೆ ಮಾಡೋಕ್ಕೆ ಬರ್ತಾರೆ, ಡ್ರಗ್ ಡೀಲಿಂಗ್ ಪ್ರಶ್ನೆ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಅದನ್ನು ಸಮಸ್ಯೆಗಳನ್ನು ನಿಕಟವಾಗಿ ಎದುರಿಸ್ತಿದ್ದಾರೆ. ಅವರು ದೇ ಆರ್ ಬ್ರಿಂಗಿಂಗ್ ದೇರ್ ಇಶ್ಯೂಸ್ ಟು ದ ಫೀಲ್ಡ್. ಇಟ್ ಮೇ ಬಿ ವೆರಿ ರಾ. ಅದನ್ನು ಇಶ್ಯೂ ತರಬೇಕಾದ್ರೆ ಒಂದು ರಾ ಕಾಣಬಹುದು. ನಾನು ರಾ ಅಂತ ಹೇಳೋದು ತಪ್ಪು ಏನೋ ಗೊತ್ತಿಲ್ಲ. ಅದರಲ್ಲಿ ಬೇರೆ ಥರ ನಮಗೆ ಒಗ್ಗದೇ ಇರೋ ಸ್ಟೈಲ್ ಇರ್ಬೋದು, ನಮಗೆ ಒಗ್ಗದೇ ಇರೋ ಭಾಷೆ ಇರ್ಬೋದು, ನಾವು ಚೆನ್ನಾಗಿದೆ ಅಂದ್ಕೊಳ್ಳೋ ಭಾಷೆ, ನಾವು ಯಾವುದೋ ಇಂಥದೇ ಭಾಷೆ ಅಂತ ನಾವು ಹೇಳ್ತೀವಿ, ಅಂಥ ಭಾಷೆ ಇಲ್ಲದೆ ಹೋಗ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಬೇಕು, ಅದಕ್ಕೊಂದು ಸ್ಪೇಸ್ ಕೊಡೋ ತಾಳ್ಮೆ ಬೇಕು. ಆ ಸ್ಪೇಸನ್ನು ಕೊಡುವಂತಹ ವಾತಾವರಣ ನಿರ್ಮಾಣ ಮಾಡುವಂಥ ಆಲ್ಟರ್ನೇಟಿವ್ ಮೀಡಿಯಾಸ್ ಬೇಕು. ಇವರು ಇದೆಯಲ್ಲ ಅದು ಸದ್ಯಕ್ಕೆ ಅದು ತುಂಬ ಕಷ್ಟಕರವಾದ ವಿಚಾರ, ದೊಡ್ಡ ಚಾಲೆಂಜ್ ಇರೋದು. ಆಲ್ಟರ್ನೇಟಿವ್ ಮೀಡಿಯಾಸು ಇದೆ, ಕೆಲಸನೂ ಮಾಡ್ತಿದೆ. ಈಗ ಇಂಟರ್ನೆಟ್ಟು, ಯೂಟ್ಯೂಬು, ಆಲ್ಟರ್ನೇಟಿವ್ಸ್ ಮೀಡಿಯಾಸ್ ಬರೆದು ನಾವೆಷ್ಟು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಂಥ ಸಿನಿಮಾಗಳನ್ನು ನಾವು ಸ್ವಲ್ಪ ತಾಳ್ಮೆಯಿಂದ, ಎಚ್ಚರಿಕೆಯಿಂದ ನೋಡಬೇಕು. ಮತ್ತು ಬ್ರ್ಯಾಂಡು ಪ್ರಾಪಗ್ಯಾಂಡ ಮೂವೀಸ್ ಏನಲ್ಲ ಇವು. ಹೌದು ಸರ್, ಅವು ಇರುವ ವಾಸ್ತವ ಸಮಸ್ಯೆನ ಇಡ್ತಾ ಇದ್ದಾವೆ. ಪ್ರಾಪಗ್ಯಾಂಡ ಮೂವೀಸ್ಗೇನೆ ದ್ವೇಷ ಆಡುವ ಮೂವೀಸ್ಗೆ ಅಷ್ಟೊಂದು ಜಾಗ ಇದೆ. ಹೌದು,
ಅದರಲ್ಲಿ ಯಾವ ಒಂದು ಅಹಿಂಸೆ ಮತ್ತು ರಕ್ತಪಾತವನ್ನು ಹೊರತುಪಡಿಸಿ ಮತ್ತೆ ಇನ್ನೇನು ಹೇಳದೇ ಇರುವಂಥ ಮೂವೀಸ್ಗೆ ಇರೋ ಜಾಗ ಇದೆ. ಇಲ್ಲಿ ಬಡವ್ರು ಬಂದು ಏನೋ ಕಷ್ಟ ಸುಖನೋ ನನಗೆ ಹಿಂಗೆ ಆಗ್ತಿದೆ ಅಥವಾ ಇನ್ನೇನೋ ಹೊಡೆದಾಟನೋ, ಈಗ ರೌಡೀಸ್ ಅಂತ ನಾವು ಕರೆಯೋರೆಲ್ಲ ಯಾರಿದ್ದಾರೆ, ದೇ ಆರ್ ಪ್ರೊಟೆಸ್ಟ್. ಅದನ್ನು ರೌಡಿಸಮ್ಮು ಇದು ಬರ್ತಾ ಇದೆ ಅಂದರೆ ರೌಡಿಸಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ, ಯಾರು ಪೋಷಿಸ್ತಾರೆ ಅಂತ ಗ್ರಹಿಸ್ಬೇಕಲ್ಲ. ಕರೆಕ್ಟ್. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಅದು ಯಾಕೆ ಸಿನಿಮಾದಲ್ಲಿ ಡಿಪಿಕ್ಟ್ ಆಗುತ್ತೆ ಅನ್ನೋದು ಅದಕ್ಕೊಂದು ಪಾಪ್ಯುಲರ್ ಕಲ್ಚರ್ ಮೂಲಕ ಸ್ಟಡೀಸ್ ನಡಿಬೇಕಲ್ಲ. ಇದೆಲ್ಲ ಆದರೆ ಈ ಸಿನಿಮಾಗಳನ್ನು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮತ್ತು ಈ ಕ್ಯಾಶ್ ಕ್ಲಚಸ್ ಇದೆಯಲ್ಲ ನಮ್ಮ ಸಿನಿಮಾ ಲ್ಯಾಂಡು, ಅಂದರೆ ಬೇಸಿಕ್ಕಾಗಿ ಇಲ್ಲಿ ಈ ಥರ ಸಿನಿಮಾಗಳು ಉಡಾಯಿಸ್ತಾ ಇರೋದು ಇವರ ಅಭಿರುಚಿ ಇರುವಂತಹ ಇವರ ಅಭಿರುಚಿಗಳನ್ನು ಮತ್ತು ಇದನ್ನು ಅದಕ್ಕಾಗಿ ಅವರು ಅದನ್ನು ಬಹಳ ಹಿಂಜರಿಕೆಯಿಂದ ಮತ್ತು ಅದನ್ನು ಏನಂತ ಕರಿತೀವಿ ಅಪಪ್ರಚಾರದ ದೃಷ್ಟಿಯಿಂದ ಮತ್ತು ಅದು ಮುನ್ನೆಲೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಾರೆ ಇವತ್ತು ಸಿನಿಮಾ ಕ್ಷೇತ್ರದಲ್ಲಿನ ಜಾತಿ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಲ್ಲಿನ ಪಾಪ್ಯುಲರ್ ಕಲ್ಚರ್ನ ಪರದೆ ಮೇಲೆ ತರೋದಾಗಿರ್ಬೋದು, ಮತ್ತು ಇಂಥ ಸಿನಿಮಾಗಳು ಮಾಡುವಾಗ ಡೈರೆಕ್ಟರ್ ಆಗಲಿ ಅಥವಾ ನಟರಾಗಲಿ ಅಥವಾ ಒಟ್ಟಾರೆ ಸಿನಿಮಾ ತಂಡ ಎದುರಿಸುವಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ಇದೆಲ್ಲವನ್ನು ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾರು ಇದನ್ನೆಲ್ಲರೂ ಪೋಷಿಸ್ತಾ ಇದ್ದಾರೆ, ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಇರುವಂಥ ಪ್ರೊಪಗಂಡ ಏನು, ಯಾವುದನ್ನು ಪ್ರಧಾನ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ, ಈ ಎಲ್ಲದರ ಬಗ್ಗೆ ಒಟ್ಟಾರೆಯಾಗಿ ಭಾಳ ಒಂದು ಅದ್ಭುತವಾದ ಚರ್ಚೆ ನಡೀತು. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಸಮಾಜ ಶಾಸ್ತ್ರಜ್ಞರು ಆಗಿರುವಂತಹ ಡಾಕ್ಟರ್ CG ಲಕ್ಷ್ಮೀಪತಿ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ಮುಂದೆ ಬೇರೆ ವಿಷಯದ ಮೇಲೆ ಚರ್ಚೆಯಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಪುನೀತ್. ನನಗೆ ಈ ಥರ ಚರ್ಚೆ ಮುಂದೆ ಮಾಡೋಣ, ಈ ಥರದ್ದು ವಿಚಾರಗಳು ಮುನ್ನೆಲೆಗೆ ಬರುವಂತೆ ನಾವೆಲ್ಲರೂ ಒಟ್ಟಿಗೆ ಚರ್ಚೆ ಮಾಡೋಣ. ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕನ್ನಡ ಪ್ಲಾನೆಟ್ಗೆ ಮತ್ತು ನಿಮಗೆ ನಾನು ವಂದಿಸ್ತಾ. ಥ್ಯಾಂಕ್ ಯು ಸರ್.